ವಿಶ್ವವಿಖ್ಯಾತ ಮೈಸೂರು ದಸರಾ ಅಂದ್ರೆ ರಾಜ ಪರಂಪರೆ ಗತಕಾಲದ ವೈಭವ ಅಷ್ಟೇ ಅಲ್ಲ, ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ. ಈ ಬಾರಿ ದಸರಾ ಉದ್ಘಾಟನೆಗೆ ಸರ್ಕಾರ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದೆ. ಇದು ಈಗ ಚರ್ಚೆಗೆ ಕಾರಣವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ನಾಡ ಹಬ್ಬಕ್ಕೆ ಪ್ರತಿ ವರ್ಷ ಚಾಲನೆ ಕೊಡಲಾಗುತ್ತೆ. ದಸರಾ ಒಂದು ಧಾರ್ಮಿಕ ಹಬ್ಬ, ಹಿಂದೂಗಳ ಹಬ್ಬ. ಹಾಗಾಗಿ ತಾಯಿ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇರೋರು ಮಾತ್ರ ಈ ಕೆಲಸ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅನ್ನೋದು ಸಾಕಷ್ಟು ಹಿಂದೂ ಸಂಘಟನೆಗಳು, ಮೈಸೂರು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರ ವಾದವಾಗಿದೆ. ಒಂದ್ ಕಡೆ ಕನ್ನಡಕ್ಕೆ ಬಾನು ಮುಷ್ತಾಕ್ ಅವರ ಕೊಡುಗೆ ಅಪಾರವಾಗಿದೆ ಅಂತ ಸರ್ಕಾರ ಹೇಳ್ತಿದ್ದು, ವಿರೋಧ ಪಕ್ಷ ಬೇಕಿದ್ರೆ ಅವರನ್ನ ಮುಂದಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಮಾಡಿ, ಆದರೆ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಯ ಪ್ರತೀಕವಾಗಿರುವಂತಹ ದಸರಾ ಉದ್ಘಾಟನೆಗೆ ಕರೆಯೋದು ಸೂಕ್ತವೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಇವರು ಈ ಹಿಂದೆ ಮಾಡಿದ ಒಂದು ಭಾಷಣದಲ್ಲಿ ಕನ್ನಡವನ್ನ ಭುವನೇಶ್ವರಿಯಾಗಿ ನೋಡೋದು ಸರಿಯಲ್ಲ ಅನ್ನೋ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಕೂಡ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಈ ಹಿಂದೆ 2017ರಲ್ಲಿ ನಿಸ್ಸಾರ್ ಅಹಮದ್ ಸಹ ದಸರಾ ಉದ್ಘಾಟನೆ ಮಾಡಿದ್ರು. ಅವರು ತಾಯಿ ಚಾಮುಂಡೇಶ್ವರಿಯ ದೇಗುಲದ ಒಳಗೆ ಹೋಗದೆ ನೇರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಬಂದು ದಸರಾ ಉದ್ಘಾಟನೆ ಮಾಡಿದ್ರು. ದಸರಾ ಉದ್ಘಾಟನೆಯ ವಿಚಾರವಾಗಿ ಅಪಸ್ವರ ಕೇಳಿ ಬರ್ತಾ ಇದ್ದು, ಇನ್ನು ಕೆಲವರು ಕೊಪ್ಪಳದ ತೊಗಲು ಬೊಂಬೆಯಾಟದಿಂದ ಪ್ರಸಿದ್ಧಿ ಪಡೆದಿರುವಂತಹ ಪದ್ಮಶ್ರೀ ಭೀಮವ್ವ ಅವರಿಂದ ದಸರಾ ಉದ್ಘಾಟನೆ ಮಾಡಿಸಿ ಅನ್ನೋದಾಗಿ ಧ್ವನಿ ಎತ್ತಿದ್ದಾರೆ.